ಸಂವಿಧಾನಬದ್ಧವಾದ 371 ರದ್ದುಪಡಿಸಲು ಹಸಿರು ಸೇನೆ ನಡೆಸುತ್ತಿರುವ ಹೋರಾಟವನ್ನು ವಿರೋಧಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಎಸ್ವಿಪಿ ವೃತ್ತದಲ್ಲಿ ಕಲ್ಯಾಣ ಕರ್ನಾಟಕ ಜನಪರ ಹೋರಾಟ ಸಮಿತಿ ಸೇರಿದಂತೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ರಸ್ತೆ ತಡೆ ನಡೆಸುವ ಮೂಲಕ ರಾಜ್ಯ ಒಡೆಯುವ ಹುನ್ನಾರ ನಡೆಸುತ್ತಿರುವ ಹಸಿರು ಸೇನೆ ಸಂಘಟನೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಹೋರಾಟಗಾರ ಲಕ್ಷ್ಮಣ ದಸ್ತಿ ಅವರು ಅತ್ಯಂತ ಹಿಂದುಳಿದ ಭಾಗ ಎಂದು ಕರೆಯಲ್ಪಡುವ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷ ಪ್ರಾತಿನಿಧ್ಯ ನೀಡಲು ಈ ಭಾಗದ ಹಿರಿಯ ಹೋರಾಟಗಾರ ರಾಜಕಾರಣಿಗಳು ಹಲವು ವರ್ಷಗಳ ಹೋರಾಟದ ಪ್ರತಿಫಲವಾಗಿ 371 ಜಾರಿಯಾಗಿದೆ. ಆದರೆ ಕೆಲ ಪಟ್ಟಭದ್ರ ಸಂಘಟನೆಗಳು ಸುಳ್ಳು ಪ್ರಚಾರ ಮಾಡಿ ಸರ್ಕಾರದ ದಾರಿ ತಪ್ಪಿಸುತ್ತಿದೆ ಎಂದು ಕಿಡಿಕಾರಿದರು. ಮತ್ತು ಸಂವಿಧಾನ ವಿರುದ್ಧ ನಮ್ಮ ಅಭಿವೃದ್ಧಿ ವಿರುದ್ಧ ಏನು ಹಸಿರು ಪ್ರತಿಷ್ಠಾನದವರು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಕೊಂಡರ ಅದನ್ನು ನಾವು ಗಮನದಲ್ಲಿಟ್ಕೊಂಡು ನಮ್ಮ ಒಂದು ಕಲಬುರಗಿಯಲ್ಲಿ ಹೋರಾಟ ಮಾಡಬೇಕಂತ ಹೇಳಿ ನಮ್ಮ ಕಲಬುರಗಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಾದಂಥ ನಮ್ಮ ಒಂದು ಶರಣಬಸವೇಶ್ವರ ಶಿಕ್ಷಣ ಸಂಸ್ಥೆ, ಅದೇ ರೀತಿಯಾಗಿ ಕರ್ನಾಟಕ ಪೀಪಲ್ ಎಜುಕೇಷನ್ ಶಿಕ್ಷಣ ಸಂಸ್ಥೆ ಮತ್ತು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ, ಅದೇ ರೀತಿಯಾಗಿ ನೂತನ ವಿದ್ಯಾಲಯ ಶಿಕ್ಷಣ ಸಂಸ್ಥೆ, ಅದೇ ರೀತಿಯಾಗಿ KBN ಶಿಕ್ಷಣ ಸಂಸ್ಥೆ, KBCT ಶಿಕ್ಷಣ ಸಂಸ್ಥೆ, ಆಮೇಲೆ ಆಲ್ ಕಮರ್ ಕಾಲೇಜ್ ಶಿಕ್ಷಣ ಸಂಸ್ಥೆ ಮತ್ತು ಸರ್ವಜ್ಞ ಕಾಲೇಜು, ಅದೇ ರೀತಿಯಾಗಿ ವಿವೇಕಾನಂದ, ಅದೇ ರೀತಿಯಾಗಿ ಸುಮಾರು ಸೇಂಟ್ ಜೋಸೆಫ್ ಸೇರಿದಂತೆ 22 ಶಿಕ್ಷಣ ಸಂಸ್ಥೆಗಳ ಸಾವಿರಾರು ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಸೇರಿ ನಾವೇನದಲ್ಲ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಪ್ರತಿಭಟನೆ ಏನದಲ್ಲ ಯಾವುದೇ ವೈಯಕ್ತಿಕಲ್ಲ, ಯಾವುದೇ ಸಣ್ಣ ವಿಷಯದಲ್ಲ. ಕಲ್ಯಾಣ ಕರ್ನಾಟಕ 371ನೇ ಕಲಂ ತಿದ್ದುಪಡಿ ಆದಮೇಲೆ 10 ವರ್ಷ ಆಯಿತು, ಇನ್ನೂ ಶಿಶು ಅವಸ್ಥೆಯಲ್ಲದ, ಬಾಲ್ಯಾವಸ್ಥೆಯಲ್ಲದ. ಈಗ ನಮ್ಗೆ ಸಿಗಬೇಕಾಗಿದ್ದು ನಮ್ಮ ಪರ್ಸೆಂಟೇಜ್ ಇನ್ನೂ ಅರ್ಧನೂ ಸಿಕ್ಕಿಲ್ಲ. ಅವರು ಬೆಂಗಳೂರದಾಗಿದ್ದಂಥವ್ರು ಕೆಲವರು ಹಸಿರು ಪ್ರತಿಷ್ಠಾನ ಮುಖಾಂತರ ಏನು ಸುದ್ದಿ ಎಬ್ಸ್ಯಾರ ಅಂದ್ರೆ ಎಲ್ಲ ನೌಕರಿ ಅವರೇ ತೊಗೊಲತ್ತಾರ, ಎಲ್ಲ ಮೆಡಿಕಲ್ ಸೀಟ್ ಅವರೇ ತೊಗೊಲತ್ತಾರ. ಇನ್ನೂ 10 ವರ್ಷ ಆದ್ರೆ ಕರ್ನಾಟಕದಾಗ ಎಲ್ಲ ಹೈದರಾಬಾದ್ ಕರ್ನಾಟಕದವ್ರು ಕಲ್ಯಾಣ ಕರ್ನಾಟಕ ತುಂಬ ಹೋಗ್ತಾರೆ. ಅದಕ್ಕೇನದ 24 ಜಿಲ್ಲೆಗೆ ಅನ್ಯಾಯ ಅಲ್ಲತ್ತಂತೇಳಿ 24 ಜಿಲ್ಲೆದ ಹೆಸರು ತೊಗೊಲತ್ತಾರ. 24 ಜಿಲ್ಲೆದವ್ರ ಜೊತೆ ಇಲ್ಲ. ನಾಳಿನ ದಿವಸ 24 ಜಿಲ್ಲೆಯಲ್ಲೂ ಅವ್ರು ತಲೆ ಖರಾಬ್ ಮಾಡಿಸ್ಬೋದು, ಅಲ್ಲಿ ಬಿ ಜನ ಸೇರ್ಬೋದು, ಆ ಮಾತು ಬೇರೆ. ಆದ್ರೆ ಕಲ್ಯಾಣ ಕರ್ನಾಟಕ 371ನೇ ಕಲಂ ಸಲುವಾಗಿ ಸುಮಾರು 2 ದಶಕಗಳಿಂದ ಹೋರಾಟ ಮಾಡಿ ನಿರಂತರವಾದಂಥ ನಾವು ಹೋರಾಟ ಮಾಡಿದ್ದೀವಿ. ಜನಪರ, ಕನ್ನಡ ಪರ, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ, ಕಾರ್ಮಿಕ, ರೈತ, ವಿದ್ಯಾರ್ಥಿ ಪರ, ಆಮೇಲೆ ವಿಶೇಷವಾಗಿ ಎಲ್ಲ ಶಿಕ್ಷಣ ಸಂಸ್ಥೆಯ ಸಹಯೋಗದೊಂದಿಗೆ ಆಮೇಲೆ ಏನದಲ್ಲ ಆಗ ನಮ್ಮ ಜೊತೆ ಇದ್ದಂಥ ವೈಜನಾಥ್ ಪಾಟೀಲ್ ಸೇರಿದಂತೆ ಎಲ್ಲ ಮುಖಂಡರು ಮತ್ತು ಸಮನ್ವಯ ಸಮಿತಿ ಸೇರಿದಂತೆ ನಾವು ಹೋರಾಟ ಮಾಡಿದ್ದಕ್ಕೆ ಸನ್ಮಾನ್ಯ ಖರ್ಗೆಜಿಯವರು ಕೇಂದ್ರದಲ್ಲಿ ಮಂತ್ರಿ ಇದ್ದರು, ಅವರೇನದಲ್ಲ ಇಚ್ಛಾಶಕ್ತಿ ತೋರಿಸಿದ್ರು. ಮಾನ್ಯ ಧರ್ಮಸಿಂಗ್ ಅವರು ಇಚ್ಛಾಶಕ್ತಿ ತೋರಿಸಿದ್ರು. ಅದಕ್ಕೆ ಮೊದಲ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದಲ್ಲಿ ಏನದಲ್ಲ ಅದು ಪಾಸ್ ಮಾಡಿ ಕೇಂದ್ರಕ್ಕೆ ಕಳಿಸಿದ್ರು. ಇವರಿಗೆಲ್ಲ ನಾವು ನೆನೆಸಬೇಕು. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಜಾತ್ಯತೀತ, ಪಕ್ಷಾತೀತ, ಧರ್ಮಾತೀತ, ವರ್ಗಾತೀತ, ಶುದ್ಧ ನಾನ್ ಪಾಲಿಟಿಕಲ್ ರಾಜಕೀಯ ತಳದ ಮೇಲೆ ನಾವು ಹೋರಾಟ ಮಾಡ್ಕೊತ ಬಂದಿದ್ದೀವಿ. ಯಾವ ಪಕ್ಷಕ್ಕೆ ನಾವು ಸಂಬಂಧ ಇಲ್ಲ. ಬಳಿಕ ಮಾತನಾಡಿದ ವಿದ್ಯಾರ್ಥಿನಿ ಶಿಲ್ಪಾ ದೊಡ್ಮನಿ, ನಮ್ಮ ಭಾಗದ ಜನರಿಗೆ ಸಿಗುವ ಸೌಲಭ್ಯಗಳನ್ನು ಕಸಿದುಕೊಳ್ಳಲು ದಕ್ಷಿಣ ಕರ್ನಾಟಕ ಭಾಗದ ಕೆಲ ಸಂಘಟನೆಗಳು ರಾಜ್ಯ ಒಡೆಯುವ ದೃಷ್ಟಿಯಿಂದ ಈ ಭಾಗಕ್ಕೆ ಸಿಕ್ಕ ವಿಶೇಷ ಪ್ರಾತಿನಿಧ್ಯ ವಿರೋಧಿಸುತ್ತಿವೆ. ಇದು ಸರಿಯಾದ ಬೆಳವಣಿಗೆ ಅಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೊಂದು ಎಲ್ಲರೂ ಸೇರ್ಕೊಂಡಿವಿ. ನಾವು 371 ನಮ್ಮದು ಭಾಗದ ಜನರಿಗೆ ಯಾವ ರೀತಿಯಾದ ಒಂದು ಸೌಲಭ್ಯ ಸಿಗ್ತಾ ಇದೆ ನೋಡು, ಅದು ಬೇಡ ಅಂತ ನಮ್ಮದು ದಕ್ಷಿಣ ಕರ್ನಾಟಕದ ಜನತೆ ಹೇಳ್ತಾ ಇದ್ದಾರೆ. ಇವಾಗ ಕರ್ನಾಟಕ ಅಂದರೆ ನಾವೆಲ್ಲರೂ ಒಂದು. ಯಾಕಂದರೆ ಒಂದು ದೇಶ ಆಗಲಿ, ಒಂದು ಗ್ರಾಮ ಆಗಲಿ ಅಭಿವೃದ್ಧಿ ಹೊಂದಬೇಕಂದ್ರೆ ನಾವೆಲ್ಲ ಒಟ್ಟಾಗಿ ನಿಲ್ಲಬೇಕು. ಆ ಥರನೇ ನಮ್ಮ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಹೊಂದಬೇಕಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಪ್ರತಿಯೊಂದು ಜಿಲ್ಲೆಗಳು, ಗ್ರಾಮಗಳು ಎಲ್ಲನೂ ಒಂದು ಅಭಿವೃದ್ಧಿ ಹೊಂದಿದ್ರೆ ಮಾತ್ರ ನಾವು ಕರ್ನಾಟಕ ಒಂದು ಅಭಿವೃದ್ಧಿ ಹೊಂದಿದ ಒಂದು ರಾಜ್ಯ ಅಂತ ಹೇಳ್ಸ್ಕೊಳ್ಬೋದು.
ಆದರೆ ಪ್ರಸ್ತುತವಾಗಿ ಏನು ನಡ್ಲತ್ತದಂದ್ರೆ ಇವಾಗ ನೋಡಿ ನಮ್ಮದು ದಕ್ಷಿಣ ಕರ್ನಾಟಕದ ಜನತೆ ಅಭಿವೃದ್ಧಿ ಹೊಂದಿದ್ದಾರೆ. ಯಾಕೆ ನಾವು ಹೊಂದಿಲ್ಲ ಅಂದರೆ ನಾವು ಹಿಂದುಳಿದ ಜನಗಳಂತ ಅವಾಗ್ಲಿಂದ ನಮಗೆ ಹೇಳ್ಕೊತ ಬಂದಿದ್ದಾರೆ. ಯಾಕಂದರೆ ನಮ್ಗೆ ಸ್ವಾತಂತ್ರ್ಯ ಆದ್ಮೇಲೆ 1 ವರ್ಷ ಆದ್ಮೇಲೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಹೆಂಗಂದ್ರೆ ನಮ್ದು ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನಾವು ಒಂದು ನಿಜಾಮರ ಆಡಳಿತದಲ್ಲಿ ಹಂಚಿ ಹೋಗಿದ್ವಿ. ಹೈದರಾಬಾದ್ ಕರ್ನಾಟಕ ಒಂದು ನಿಜಾಮರ ಆಡಳಿತ ಹಂಚಿ ಹೋಗಿದ್ವಿ, ಕೆಲವೊಂದು ಮರಾಠ ರಾಜ್ಯದಲ್ಲಿ ಹಂಚಿ ಹೋಗಿದ್ವಿ. ಈ ಥರ ಹಂಚಿ ಹೋಗಿದ್ದರಿಂದ ನಮ್ಮಲ್ಲೆಲ್ಲ ಒಂದುಗೂಡಿಸಿ ಕರ್ನಾಟಕ ಜನತೆ ಅಂತ ಹೇಳಿದ್ರು. ಈಗ ನಮ್ಗೆ ಹೆಂಗಂದ್ರೆ ಈಗ ನಾವು ನೋಡಬೇಕು ಹಿಂದುಳಿದವರು ಇದ್ದೀವಲ್ಲ ನಾವು. ಈಗ ನೋಡಿ ಶೈಕ್ಷಣಿಕವಾಗಿ ಹಿಂದುಳಿದೀವಿ, ಆರ್ಥಿಕವಾಗಿ ಹಿಂದುಳಿದೀವಿ. ಈಗ ಬೇರೆ ಒಂದು ಜಿಲ್ಲೆಗಳಿಗೆ ನಾವು ಕಂಪೇರ್ ಮಾಡ್ಕೊಂಡ್ವಿ. ಹಿಂದುಳಿದ ಜಿಲ್ಲೆಗಳಂದ್ರೆ ಆ ಜಿಲ್ಲೆಯಲ್ಲಿರುವ ಒಂದು ಆರ್ಥಿಕ ಪರಿಸ್ಥಿತಿಗೂ ನಮಗೂ ಬಹಳ ವ್ಯತ್ಯಾಸ ಕಂಡು ಬರ್ತಾ ಇದೆ. ಈಗ ನಾವು 371 ಅದ ಅಂತ ಒಂದು ರಿಸರ್ವ್ ಸಿಗ್ತಾ ಇದೆ ಅಂದರೆ ನಾವು ಅದ್ರ ಪ್ರಕಾರ ಓದ್ಕಿಸೇ ಜಾಬ್ ಮಾಡ್ಕೋತೀವಿ. ಪೂರ್ತಿ ಜಾಬ್ ನಾವು ಇನ್ನೂ ಯಾರು ತಗೋತಾ ಇಲ್ಲ. ಯಾಕಂದ್ರೆ ನಾವು ಶೈಕ್ಷಣಿಕವಾಗಿ ಮುಂದೆ ಬಂದೇ ಇಲ್ಲ ಇನ್ನೂ. ಅದು ಬರ್ಬೇಕಂದ್ರೆ ಈ 370 ಜೆಯನ್ನು ತೆಗಿಬಾರ್ದು. ಕರ್ನಾಟಕ ಅಂದ್ರೆ ಒಂದು, ಅದ್ರ ಸಲುವಾಗಿ ಇಡೀ ಕರ್ನಾಟಕ ಜನತೆ ಸಪೋರ್ಟ್ ಮಾಡಬೇಕು. ದಕ್ಷಿಣ ಉತ್ತರ ಪೂರ್ವ ಪಶ್ಚಿಮ ಎಲ್ಲ ಬೇಡ, ಕರ್ನಾಟಕ ರಾಜ್ಯ ಅಂದ್ರೆ ಒಂದನ ಭಾವ. ಪ್ರತಿಭಟನೆಯಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್, HKE ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಶಶಿಲ್ ನಮೋಶಿ, ಹೋರಾಟಗಾರರಾದ ಲಿಂಗರಾಜ್ ಸಿರ್ಗಾಪುರ್ ಸೇರಿದಂತೆ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.